ಬೊಮ್ಮನಹಳ್ಳಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಕ್ಕಾಗಿ ಈಗ ಫೈಟ್ ನಡೀತಾ ಇದೆ. ಎಸ್, ನಡು ರಸ್ತೆಯಲ್ಲೇ ಕೈ ಮಿಲಾಯಿಸಿದ ಯುವ ನಾಯಕರು. ಒಂದು ಸ್ಥಾನಕ್ಕಾಗಿ ಒಂದೇ ಬಣದ ಇಬ್ಬರು ನಾಯಕರ ನಡುವೆ ಫೈಟ್ ಜೋರಾಗಿದೆ. ದರ್ಶನ್, ನಿಖಿಲ್, ಮಿಥುನ್, ಅಂಬರೀಶ್ ಮೇಲೆ ಹಲ್ಲೆ ಕೂಡ ನಡೆದಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಯಾವ ವಿಚಾರಕ್ಕಾಗಿ? ಬೊಮ್ಮನಹಳ್ಳಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಪಟ್ಟಕ್ಕಾಗಿ ನಡೆದಿರುವಂತಹ ಫೈಟ್ ಇದು. ಮಾಜಿ ಕೆಪಿಸಿಸಿ ಸದಸ್ಯ ಶ್ರೀನಿವಾಸ್ ಮೂರ್ತಿ ಹಾಗೂ ಮತ್ತೊಬ್ಬ ಪ್ರಭಾವಿ ನಾಯಕನ ನಡುವೆ ಜಿದ್ದಾಜಿದ್ದಿ ಕೂಡ ನಡೆದಿದ್ದು, ಹುಳಿಮಾವು ಮಂಜಪ್ಪ ಪರ ಶ್ರೀನಿವಾಸ್ ಮೂರ್ತಿ ಅಂಡ್ ಸನ್ಸ್ ಬ್ಯಾಟ್ ಬೀಸಿದ್ದಾರೆ. ಯುವ ನಾಯಕ ಮಿಥುನ್ ಪರ ಬಿಜೆಪಿಯ ನಿಖಿಲ್ ಹಾಗೆ ಮಧು, ಅಂಬರೀಶ್ ಅಖಾಡಕ್ಕಿಳಿದಿದ್ದಾರೆ. ಇನ್ನು ಶೆಡ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದಂತಹ ಬಿಜೆಪಿಯ ನಿಖಿಲ್ ಮಿಥುನ್ ಪರ ಪ್ರಚಾರವನ್ನ ಮಾಡಿದ್ರು. ಅಂಬರೀಶ್ ಬರ್ತ್ಡೇ ನೆಪದಲ್ಲಿ ಮಿಥುನ್ ಪರ ವೋಟ್ ಮಾಡುವಂತೆ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ಇನ್ನು ಪಾರ್ಟಿಯಲ್ಲಿ ಶ್ರೀನಿವಾಸ್ ಮೂರ್ತಿ ಮಗ ದರ್ಶನ್ ಹಾಗೆ ನಿಖಿಲ್ ನಡುವೆ ಗಲಾಟೆ ಶುರುವಾಗಿದೆ. ಇನ್ನು ಮಂಜಪ್ಪ ಪರವಾಗಿ ಪ್ರಚಾರ ಮಾಡಬೇಕು ಅಂತ ದರ್ಶನ್ ಆ ಸಂದರ್ಭದಲ್ಲಿ ಆವಾಜನ್ನ ಹಾಕಿದ್ದಾನೆ. ಇನ್ನು ಶೆಡ್ನಿಂದ ಮನೆಗೆ ಹೊರಟ ದರ್ಶನ್ ಅಂಡ್ ಗ್ಯಾಂಗ್ ಆ ಬಳಿಕ ಇನ್ನು ಮನೆ ಬಳಿ ಕೇಳಲು ಹೋದಂತಹ ದರ್ಶನ್, ನಿಖಿಲ್, ಮಿಥುನ್, ಅಂಬರೀಶ್ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ದರ್ಶನ್ ಅಂಡ್ ಟೀಮ್ ಮಾರಕಾಸ್ತ್ರಗಳಿಂದ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಬೊಮ್ಮನಹಳ್ಳಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಕ್ಕಾಗಿ ಈಗ ನಡು ರಸ್ತೆಯಲ್ಲೇ ಕೈ ಮಿಲಾಯಿಸುವಷ್ಟು ಮಟ್ಟಿಗೆ ಯುವಕರು ಕಿತ್ತಾಡ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮತ್ತು ಖಂಡಿತವಾಗ್ಲು ಏನು ಈ ಒಂದು ಅರಕೆರೆ ಶೆಡ್ ನಲ್ಲಿ ಈ ಶೆಡ್ಗಳ ಒಂದು ಸುದ್ದಿ ಮತ್ತೊಮ್ಮೆ ಈಗ ಪ್ರಸ್ತುತ ಚಾಲ್ತಿಗೆ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಯುವಕ ನಾಯಕರೇನಿದ್ದಾರೆ ಇವರು ಅಧ್ಯಕ್ಷಗಿರಿ ಪಟ್ಟಕ್ಕಾಗಿ ಗಲಾಟೆಯನ್ನ ಮಾಡ್ಕೊಂಡಿರುವಂತದ್ದು. ಅರಕೆರೆ ಶೆಡ್ ಪಾರ್ಟಿಯಲ್ಲಿ ಶುರುವಾದಂತಹ ಗಲಾಟೆ ಬೀದಿಯಲ್ಲೂ ಕೂಡ ಆಗುವಂತಹ ಮಟ್ಟಕ್ಕೆ ಒಂದು ಘಟನೆ ನಡೆದಿರುವಂತದ್ದು. ಬನ್ನೇರುಘಟ್ಟ ರಸ್ತೆಯ ಅರಕೆರೆ ಶೆಡ್ ಅಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಬೊಮ್ಮನಹಳ್ಳಿಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಕ್ಕಾಗಿ ಫೈಟ್ ಕೂಡ ನಡೆದಿದೆ. ಶೆಡ್ ಅಲ್ಲಿ ಶುರುವಾದ ಗಲಾಟೆ ಕಿಡಿ ಮನೆಯವರೆಗೂ ಕೂಡ ಶಿಫ್ಟ್ ಆಗಿರುವಂತದ್ದು. ಒಂದೇ ಸ್ಥಾನಕ್ಕಾಗಿ ಎರಡು ಬಣದ ನಾಯಕರ ನಡುವೆ ಬಿಗ್ ಫೈಟ್ ಕೂಡ ಉಂಟಾಗಿರುವಂತದ್ದು. ಇನ್ನು ಮಾಜಿ ಕೆಪಿಸಿಸಿ ಸದಸ್ಯ ಶ್ರೀನಿವಾಸ್ ಮೂರ್ತಿ ಮತ್ತು ಮತ್ತೊಬ್ಬ ಪ್ರಭಾವಿ ನಾಯಕ ನಡುವೆ ಜಿದ್ದಾಜಿದ್ದಿ ಕೂಡ ಏರ್ಪಟ್ಟಿತ್ತು. ಹುಳಿಮಾವು ಮಂಜಪ್ಪ ಪರವಾಗಿ ಶ್ರೀನಿವಾಸ್ ಮೂರ್ತಿ ಅಂಡ್ ಸನ್ಸ್ ಬ್ಯಾಟಿಂಗ್ ಅನ್ನು ಕೂಡ ಮಾಡ್ತಾ ಇರ್ತಾರೆ. ಹೀಗಾಗಿ ಹಿಂದೆ ಪಟ್ಟಕ್ಕಾಗಿ ಯುವ ನಾಯಕ ಮಿಥುನ್ ಅನ್ನೋರು ಏನಿದ್ದಾರೆ ಅವರು ಕೂಡ ಒಂದು ಓಡಾಟವನ್ನ ಮಾಡ್ತಾ ಇರ್ತಾರೆ. ಇವರ ಪರವಾಗಿ ಬಿಜೆಪಿಯ ನಿಖಿಲ್, ಮಧು ಮತ್ತೆ ಅಂಬರೀಶ್ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಶೆಡ್ ನಲ್ಲಿ ಪಾರ್ಟಿ ಮಾಡ್ತಿದ್ದಂತಹ ವೇಳೆ ಬಿಜೆಪಿಯ ನಿಖಿಲ್ ಮತ್ತು ಮಿಥುನ್ ಪರ ಪ್ರಚಾರವನ್ನು ಕೂಡ ಮಾಡಿರ್ತಾರೆ. ಹೀಗಾಗಿ ಅಂಬರೀಶ್ ಬರ್ತಡೇ ನೆಪದಲ್ಲಿ ಈ ಮಿಥುನ್ ಪರವಾಗಿ ವೋಟ್ ಕೇಳೋದಕ್ಕೂ ಕೂಡ ಪಾರ್ಟಿ ಆಯೋಜನೆ ಮಾಡಿರ್ತಾರೆ. ಪಾರ್ಟಿಯಲ್ಲಿ ಶ್ರೀನಿವಾಸ್ ಮೂರ್ತಿ ಮಗ ದರ್ಶನ್ ಮತ್ತು ನಿಖಿಲ್ ನಡುವೆ ದೊಡ್ಡ ಮಟ್ಟದ ಗಲಾಟೆ ಕೂಡ ಉಂಟಾಗಿರುವಂತದ್ದು. ಇನ್ನು ಮಂಜಪ್ಪ ಪರವಾಗಿ ಮಾತ್ರ ನೀವು ಪ್ರಚಾರ ಮಾಡಬೇಕು, ಈ ನಿಖಿಲ್ ಪರವಾಗಿ ಪ್ರಚಾರ ಮಾಡಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ, ಅಂದ್ರೆ ಮಿಥುನ್ ಪರವಾಗಿ ಪ್ರಚಾರ ಮಾಡಬಾರ್ದು ಅನ್ನೋ ಹಿನ್ನೆಲೆಯಲ್ಲೂ ಕೂಡ ಈ ದರ್ಶನ್ ಆವಾಜ್ ಹಾಕಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇನ್ನು ಶೆಡ್ ನಿಂದ ಈ ದರ್ಶನ್ ಅಂಡ್ ಗ್ಯಾಂಗ್ ಹೊರಟಿರುತ್ತೆ. ಈಗ ಇದೇ ಒಂದು ಘಟನೆ ಹಿನ್ನೆಲೆಯಲ್ಲಿ ಯಾಕೆ ಗಲಾಟೆ ಮಾಡಿದ್ರಿ, ಯಾಕೆ ಹಲ್ಲೆಗೆ ಮುಂದಾದ್ರಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ದರ್ಶನ್ ಮನೆ ಬಳಿ ನಿಖಿಲ್, ಮಿಥುನ್ ಮತ್ತು ಅಂಬರೀಶ್ ಹೋಗಿರ್ತಾರೆ. ಇದೇ ವೇಳೆ ಇವ್ರ ಮೇಲೆ ಹಲ್ಲೆಗೂ ಕೂಡ ಈ ದರ್ಶನ್ ಅಂಡ್ ಟೀಮ್ ಮುಂದಾಗಿರುವಂತದ್ದು. ಇನ್ನು ಮಾರಕಾಸ್ತ್ರಗಳನ್ನ ಹಿಡಿದು ಈ ದರ್ಶನ್ ಕಂಪ್ಲೀಟ್ ಆಗಿ ಹವಾ ಮೇಂಟೈನ್ ಕೂಡ ಮಾಡಿರುವಂತದ್ದು. ರಸ್ತೆಯಲ್ಲೆಲ್ಲ ಓಡಾಡಿದ್ದಾನೆ. ಹೀಗಾಗಿ ಎರಡು ಬಣಗಳ ಗಲಾಟೆಯನ್ನ ನೋಡಿ ಸ್ಥಳೀಯರು ಕೂಡ ಹೌಹಾರಿರುವಂತದ್ದು. ಸ್ವಲ್ಪ ಯಾಮಾರಿದ್ರು ಕೂಡ ಅಲ್ಲಿ ಯಾರಾದ್ರೂ ಒಂದು ಹೆಣ ಬೀಳುವಂತಹ ಸಾಧ್ಯತೆ ಕೂಡ ಇತ್ತು. ಸದ್ಯಕ್ಕೆ ಸ್ಥಳಕ್ಕೆ ಇದ್ದಕ್ಕಿದ್ದಂತ ಪೊಲೀಸರು ಕೂಡ ಬರ್ತಾರೆ. ಅದಾದ್ಮೇಲೆ ಈ ರೌಡಿ ಶೀಟರ್ ಏನಿದ್ದಾನೆ, ಹುಳಿಮಾವು ರೌಡಿ ಶೀಟರ್ ಅಂಬರೀಶ್ನ ಎಂಬಾತನನ್ನ ಕರ್ಕೊಂಡು ಹೋಗಿ ಮುಚ್ಚಳಿಕೆ ಬರೆದುಕೊಂಡು ಕಳಿಸಿರುವಂತದ್ದು, ವಾರ್ನಿಂಗ್ ಕೂಡ ಮಾಡಿರುವಂತದ್ದು. ಆದ್ರೆ ಈ ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ ಅದು ಕೈಯಲ್ಲಿ ಲಾಂಗ್ ಅನ್ನ ಹಿಡ್ಕೊಂಡು ಓಡಾಡಿದ್ದಾರೆ. ಆದ್ರೂ ಕೂಡ ಠಾಣೆಗೆ ಕರೆಸ್ಕೊಂಡು ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟು ಕಳಿಸಿರುವಂತದ್ದು. ಈ ರೀತಿಯಾಗಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು ಓಡಾಡೋದು, ಜನರಿಗೆ ಭಯ ಹುಟ್ಟಿಸುವಂತಹ ರೀತಿಯಲ್ಲಿ ವರ್ತನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು ಕೂಡ ಯಾಕೆ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿಲ್ಲ ಅನ್ನೋ ಒಂದು ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಈ ದರ್ಶನ್ ಅಂಡ್ ಗ್ಯಾಂಗ್ ಉಪಟಳ ಏನಿದೆ
ಇದು ದೊಡ್ಡ ಮಟ್ಟಕ್ಕೆ ಆಗಿರುವಂತದ್ದು. ರಸ್ತೆಗಳಲ್ಲಿ ಇರುವಂತಹ ಜನ ಕೂಡ ಗಾಬರಿ ಆಗಿದ್ರು. ಅದೇ ರೀತಿಯಾಗಿ ವಿಡಿಯೋವನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷಗಿರಿ ಏನಿದೆ ಅದು ಇಷ್ಟೊಂದು ಬೊಮ್ಮನಹಳ್ಳಿಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷಗಿರಿಯ ಒಂದು ಗಲಾಟೆ ಏನಿದೆ ಅದು ಹಾದಿ ಬೀದಿ ರಂಪಾಟ ಕೂಡ ಆಗಿರುವಂತದ್ದು. ಸದ್ಯಕ್ಕೆ ಈ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಈ ರೀತಿಯಾದಂತಹ ಘಟನೆ ಆಗದಂತೆ ನೋಡ್ಕೊಳ್ಬೇಕಾಗತ್ತೆ. ಪೊಲೀಸರು ಇವರಿಗೆ ಖಡಕ್ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಯಾಕೆ ಇವ್ರ ಮೇಲೆ FIR ಮಾಡಿಲ್ಲ ಅನ್ನೋ ಒಂದು ಅನುಮಾನಗಳು ಕೂಡ ಸಾಕಷ್ಟು ವ್ಯಕ್ತವಾಗ್ತಾ ಇರುವಂತದ್ದು. ಮಧು. ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.